ವಾಲ್ಮೀಕಿ ಹಗರಣದ ವಿರುದ್ಧ ಬಿಜೆಪಿ ಸಮರ ಸಾರಿರುವುದು ಬೆಳಗಿನಿಂದ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಪ್ರಯತ್ನ. ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿವೈ ವಿಜಯೇಂದ್ರ, ಅಶೋಕ್ ಸೇರಿದಂತೆ ಬಿಜೆಪಿಯ ಬೇರೆ ಬೇರೆ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೊರಟಿದ್ರು. ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ರಸ್ತೆಗಳಿಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನು ಕಟ್ಟಲಾಗಿದೆ. ಬ್ಯಾರಿಕೇಡ್ಗಳನ್ನು ಹತ್ತಿ ಹೋಗಲಿಕ್ಕೆ ಬಿವೈ ವಿಜಯೇಂದ್ರ ಪ್ರಯತ್ನ ಪಟ್ಟರು. ವಿಜಯೇಂದ್ರ ಸೇರಿದಂತೆ ಹಲವು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆಗೆ ಮಳೆ ಬರ್ತಾ ಇದೆ, ಮತ್ತೆ ಕಡೆಗೆ ಸಂಪೂರ್ಣವಾದ ಟ್ರಾಫಿಕ್ ಜಾಮ್ ಆಗಿದೆ. ಇಲ್ಲಿ ಈ ಬಸ್ ಏನ್ ಕಾಣಿಸ್ತಾ ಇದೆ, ಈ ಬಸ್ ಅಲ್ಲಿ ವಿಜಯೇಂದ್ರ ಅವರು ಕೂಡ ಇದ್ದಾರೆ. ವಿಜಯೇಂದ್ರ ಅವರು ಕೂಡ ಇದೇ ಬಸ್ ಅಲ್ಲಿ ಅವರನ್ನ ವಶಕ್ಕೆ ಪಡೆದು ಹೋಗ್ತಾ ಇದೆ. ಬಿಜೆಪಿ ನಾಯಕರನ್ನ ನೋಡ್ತಾ ಇದ್ರ, ಮೈಸೂರಿನ MLA ಅವರನ್ನ ಈಗ ವಶಕ್ಕೆ ಪಡ್ಕೊಂಡು ಹೋಗ್ಲಾಗ್ತಾ ಇದೆ. ಅದೇ ರೀತಿ ಇನ್ನಷ್ಟು ನಾಯಕರು ಕೂಡ ಇದ್ದಾರೆ. ಅಲ್ಲಿ ಚಿತ್ರಗಳನ್ನ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಮೇಲ್ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಕೂತು ಪ್ರತಿಭಟನೆ ಮಾಡ್ತಾ ಇದ್ರೆ, ಅವರನ್ನ ಮುಂದುಗಡೆ ಕರ್ಕೊಂಡು ಹೋಗೋದಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಸಾಕಷ್ಟು ಕಷ್ಟವನ್ನು ಪಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗೇನೆ ವಿಜಯೇಂದ್ರ ಇದ್ದಾರೆ, ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡೋಣ. ಯಾಕಂದ್ರೆ ಪರಿಸ್ಥಿತಿ ತುಂಬಾ ಪೊಲೀಸ್ಗೆ ತಕ್ಕ ಮಟ್ಟಿಗೆ ಕಷ್ಟನೇ ಇದೆ. ಯಾಕಂದ್ರೆ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪೊಲೀಸರು ಒಂದ್ ಕಡೆಗೆ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಬಸ್ ಮೂನೇ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ವಿಜಯೇಂದ್ರ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಏನ್ ಹೇಳ್ತಾರೆ ಅಂತ ನೋಡೋಣ. ಈಗಾಗಲೇ ಸರ್ ಈ ಒಂದು ಹೋರಾಟ ತಾತ್ವಿಕ ಹಂತಕ್ಕೆ ಹೋಗುತ್ತಾ? ತಾರ್ಕಿಕವಾಗಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಈಗಾಗಲೇ ಬಂದಾಗಿದೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋವರೆಗೂ ಕೂಡ ಹೋರಾಟ ಸರ್ ಇಡಿ ದುರುಪಯೋಗ ಮಾಡ್ಕೊಳ್ಳಾಗ್ತಿದೆ ಅಂತ ಹೇಳಾಗ್ತಾ ಇದೆ. ಇಡಿ ದುರುಪಯೋಗ ಮಾಡ್ಕೊಳ್ಳಾಗ್ತಿದೆ. ಇಡೀ ಮುಂದೆ ಅವರ ಸತ್ಯ ಬಹಿರಂಗ ಆಗಿದೆ. ಹಾಗಾಗಿ ಇವತ್ತು ಸಮಸ್ಯೆ ಅವರಿಗೆ ಕಾಂಗ್ರೆಸ್ ಅವರಿಗೆ ಉಲ್ಬಣ ಆಗಿರ್ತಕ್ಕಂಥದ್ದು. ಇದು ಸದನದ ಒಳಗೆ ಮತ್ತೆ ಪ್ರಸ್ತಾಪ ಮಾಡ್ತೀರಿ ಸರ್? ಈ ವಿಚಾರ ಉತ್ತರ ಕೊಡ್ತಾರೆ ಮಾಡ್ತೇವೆ, ಖಂಡಿತವಾಗಿ ನಿಶ್ಚಿತ ಹೋರಾಟ ಮಾಡ್ತೇವೆ ಸರ್. ಈ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟ ಸರ್, ಕಾನೂನಾತ್ಮಕ ಹೋರಾಟ, ಇದಿಷ್ಟು ವಿಜಯೇಂದ್ರ ಅವರು ಹೇಳ್ತಾ ಇರುವಂತ ಮತ್ತು ಸೊ ನಮ್ಮ ಹೋರಾಟ ಮುಂದುವರಿಯುತ್ತೆ. ಜೊತೆಗೆ ಮುಖ್ಯಮಂತ್ರಿಗಳು ಈಗ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂದಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ತನಕ ನಾವು ಬಿಡಲ್ಲ ಅನ್ನುವಂಥ ಮಾತನ್ನು ವಿಜಯೇಂದ್ರ ಹೇಳಿದರು. ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷ. ನಾವು ನೋಡ್ತಾ ಇದ್ದೀವಿ, ರಸ್ತೆಗೆ ಬ್ಯಾರಿಕೇಡ್ಗಳನ್ನು ಕಟ್ಟಲಾಗಿದೆ. ವೆಹಿಕಲ್ ನಿಂತಲ್ಲೇ ನಿಂತಿದೆ. ನಾವು ಫ್ರೀಡಂ ಪಾರ್ಕ್ನಿಂದ ನೇರ ದೃಶ್ಯಾವಳಿಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ವಿ. ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಹಲವು ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಗೆ ಇದು ಪ್ರಮುಖವಾದಂಥ ಅಸ್ತ್ರ. ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆಗೆ ಬಿಜೆಪಿಯ ಹಂಗಾಮ. ಬಿವೈ ವಿಜಯೇಂದ್ರ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಅವರು ಪೊಲೀಸ್ ಅಧಿಕಾರಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಸುಸ್ತು ಹೊಡೆದೋಗ್ಯಾರೆ. ಸಾಮಾನ್ಯ ಸಂಗತಿನ ನೋಡಿ, ಅವರಿಗೆ ಒಂಥರ ಉಸಿರು ಕಟ್ಟದಂಗೆ ಆಯಿತು. 10,000 ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಬೇಕು ಅಂತ ಇದ್ರು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ. ಪೊಲೀಸರು ಈಗಾಗಲೇ ಹಲವು ನಾಯಕರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ. ವಿಜಯೇಂದ್ರ ಅವರು ಪ್ರತಿಭಟನೆ ಮಾಡ್ತಾರೆ, ನೇರವಾಗಿ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂತ. ನೋಡ್ರಿ, ಇವ್ರು ಏನೇ ನಮ್ಮನ್ನ ವಶಕ್ಕೆ ಪಡೆದ್ರು ಸಹ ರಾಜ್ಯದಲ್ಲಿ ಹೋರಾಟ ನಿಲ್ಲೋದಿಲ್ಲ. ಎಲ್ಲಿಯವರೆಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವಾಪಸ್ ಬರುತ್ತೋ, ಎಲ್ಲಿಯವರೆಗೂ ಮುಖ್ಯಮಂತ್ರಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ವೋ, ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇರ್ತದೆ. ನಮ್ಮನ್ನು ತಡಿತಕ್ಕಂಥ ಶಕ್ತಿ ರಾಜ್ಯ ಸರ್ಕಾರಕ್ಕಿಲ್ಲ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಈ ಸರ್ಕಾರ ಏನಿದೆ, ಆ ಸಮುದಾಯದ ಶಾಪ ತಟ್ಟಿದೆ ಸರ್ಕಾರಕ್ಕೆ. ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡಲೇಬೇಕು. ಇದು ಶಾಪ ತಟ್ಟಿದೆ ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಕೊಡೋ ತನಕ ನಾವು ನಮ್ಮ ಪ್ರತಿಭಟನೆಯನ್ನು ನಿಲ್ಲಿಸಲ್ಲ ಅಂತ ಬಿವೈ ವಿಜಯೇಂದ್ರ ಘೋಷಣೆ ಮಾಡಿರುವಂಥದ್ದು. ಪ್ರತಿಭಟನೆಯ ಸಂದರ್ಭದಲ್ಲಿ ತಳ್ಳಾಟ, ನೂಕಾಟಗಳು ಕೂಡ ನಡೆದಿದೆ. ಪೊಲೀಸರು ವ್ಯಾಪಕ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದ್ದಾರೆ. ಇದರ ನಡುವೆಯೂ ಕೂಡ ಹೋರಾಟ ನಡೆದಿರುವಂಥದ್ದು. ಈಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಮುತ್ತಿಗೆ ಹಾಕಲಿಕ್ಕೆ ಏನು ಬಿಜೆಪಿ ಪ್ರಯತ್ನ ಪಡ್ತಾ ಇತ್ತು. ಬಿಜೆಪಿ ನಾಯಕರುಗಳಿದ್ದರು, ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರಿದ್ದರು.
ಅವರನ್ನು ಹಲವಾರು ಬಸ್ಗಳಲ್ಲಿ ತುಂಬಿಕೊಂಡು ಪೊಲೀಸರು ಹೊರಟಿದ್ದಾರೆ. ಫ್ರೀಡಮ್ ಪಾರ್ಕ್ನ ನೇರ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಸದನದ ಒಳಗಡೆಗೆ ಮಾತಿನ ಜಟಾಪಟಿ ನಡೆದಿದ್ದನ್ನು ಕೂಡ ನಾವು ನೋಡಿದ್ವಿ. ಒಂದು ಹಂತದಲ್ಲಂತೂ CM ಮತ್ತು ಅಶ್ವಥ್ ನಾರಾಯಣ ಅವರ ನಡುವೆ ಈ ಸಮರ ದೊಡ್ಡ ಮಟ್ಟಕ್ಕೆ ಹೋಯಿತು. ಕೊನೆಗೆ ನೀನು ತಾನು ಅನ್ನುವಷ್ಟರ ಮಟ್ಟಿಗೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ವಿಧಾನಸೌಧದ ದೃಶ್ಯಾವಳಿಗಳನ್ನು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ BJP ಕಾರ್ಯಕರ್ತರು ನುಗ್ಗದಂಥ ಸಂದರ್ಭ ಇದು. ಹಲವಾರು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದು ಕಡೆಗೆ ಸ್ವತಂತ್ರ ಉದ್ಯಾನವನದಿಂದ ನಾವು ನೋಡ್ತಾ ಇದ್ವಿ ಫ್ರೀಡಮ್ ಪಾರ್ಕ್ನ ದೃಶ್ಯಾವಳಿಗಳನ್ನು. ಆವಾಗ BJP ಅಧ್ಯಕ್ಷ BY ವಿಜೇಂದ್ರ ಅವರನ್ನ ಪೊಲೀಸರು ವಶಕ್ಕೆ ಪಡೆದರು. ಅಲ್ಲಿಂದ ಇನ್ನೊಂದು ತಂಡ ವಿಧಾನಸೌಧವನ್ನು ಮುತ್ತಿಗೆ ಹಾಕಲಿಕ್ಕೆ ಬಂತು. ಆ ವಿಧಾನಸೌಧವನ್ನು ಮುತ್ತಿಗೆ ಹಾಕಲಿಕ್ಕೆ ಬಂದಂಥ BJP ನಾಯಕರನ್ನ, BJP ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂಥ ಕಾರ್ಯಕರ್ತರು ಜೊತೆಗೆ ಹಲವಾರು ಜನ MLAಗಳು ಕೂಡ ಇದ್ದಾರೆ. ಕೆಲ MLAಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಸಿಮೆಂಟ್ ಮಂಜು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಶಾಸಕ ಮಂಜು, ವಿಧಾನಸೌಧದ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂಥ ಮಂಜು ಅವರನ್ನ ಪೊಲೀಸರೀಗ ವಶಕ್ಕೆ ಪಡೆದಿದ್ದಾರೆ. ಶಾಸಕರ ಜೊತೆಗಿದ್ದಂಥವರು ಅವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ರೀತಿ ಹಲವಾರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಪ್ರತಿಭಟನೆ ನಡೆದಿದೆ, ಪ್ರತಿಭಟನೆ ಯಾವ ರೀತಿ ತಾರಕಕ್ಕೇರ್ತಾ ಇದೆ. ಹಲವಾರು ಕಾರ್ಯಕರ್ತರನ್ನ, ಶಾಸಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಾಪದ ಕೆಲಸ ಏನು ಮಾಡಿದ್ರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಮುಂದೆ